ಏನ್ ಗುರು ಇದಿದೆ ಮ್ಯಾಚು ನಜ್ಜಿ ಸೈಕ್ ಆಗೋಗ್ಬಿಟ್ರಲ್ಲ. ಮುಂಬೈ ಇಂಡಿಯನ್ಸ್ 200 ಚೇಸ್ ಮಾಡಿಸ್ಕೊಂಡು ಎಲ್ಲಿದ್ದವರು ಹಿಸ್ಟ್ರಿಲಿ 18 ವರ್ಷದ ಹಿಸ್ಟ್ರಿಲಿ ಮೊದಲ ಬಾರಿಗೆ ಅದು ಪ್ಲೇ ಆಫ್ಸ್ ಅಲ್ಲಿ 200+ ಚೇಸ್ ಮಾಡಿಸ್ಕೊಂಡು ಸೋತ್ಕೊಂಡು ತಲೆ ಕೆಳಗಡೆ ಇಟ್ಕೊಂಡು ಹೋದಂತ ಮ್ಯಾಚು ಹೆಂಗಾಡ್ರು ಶ್ರೇಯಸ್ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ಅಜ್ಜಿ ಏನಕ್ಕೆ ಇವ್ರಿಗೆ ಅಷ್ಟು ದುಡ್ಡು ಕೊಟ್ಟಿರೋದು, ಪ್ರತಿಯೊಂದು ರೂಪಾಯಿನೂ ವ್ಯಾಲ್ಯೂ ಮಾಡಿದ್ರೆ ಗುರು ಶ್ರೇಯಸ್ ಅಯ್ಯರು. ಬರೀ ಕ್ಯಾಪ್ಟನ್ಸಿ ಮಾತ್ರ ಅಂತಲ್ಲ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನೋಡಿ ಅವ್ರದ್ದು ಥ್ರೂಔಟ್ ದ ಟೂರ್ನಮೆಂಟ್ ಯಾವ ಥರ ಇದೆ ಅಂತ. ಸಿಂಗಲ್ ಹ್ಯಾಂಡೆಡ್ ಮ್ಯಾಚ್ನ ಗೆಲ್ಲಿಸ್ಬಿಟ್ರು. ಹಂಗೇನೆ ಹಾವಳಿ ನಜ್ಜಿ ಹಾಕೊಂಡು ಚಚ್ತಾ ಇದ್ದಂಗೆ ಮುಂಬೈ ಇಂಡಿಯನ್ಸ್ಗೆ ಏನು ಹೊಡೆದು 19 ಓವರ್ 4 6 ಇಟ್ಟಿದ್ದ ಅಶ್ವಿನಿ ಕುಮಾರ್ಗೆ. ನಾವು 20ನೇ ಓವರ್ಗೆ ಹೋಗುತ್ತೆ ಅಂತ ಅನ್ಕೊಂಡ್ರೆ ಇಲ್ಲ 19ನೇ ಓವರಲ್ಲೇ ಮುಗಿಸಾಕ್ತೀನಿ ಅಂತ ಚಚ್ಚಿ ತೀಡಿ ಬಿಸಾಕಿದ್ದು. 8 6 ಮಗ ಹಾಕೊಂಡು ಚಚ್ಚಿದ್ರು ನನ್ನ ಶ್ರೇಯಸ್ ಅಯ್ಯರು. ಡಾಮಿನೇಷನ್ ಆಟ್ ಇಟ್ಸ್ ಬೆಸ್ಟು. 200 ಚೇಸೇ ಮಾಡಿಸ್ಕೊಂಡಿದ್ದಂಥ ಮುಂಬೈ ಇಂಡಿಯನ್ಸ್ ಇದೇ ಮ್ಯಾಚಲ್ಲಿ ಚೇಸ್ ಮಾಡಿಸ್ಕೋಬೇಕಾಗಿತ್ತು ಅಂತ ರಿಗ್ರೆಟ್ ಪಡ್ತಾ ಇರೋಂಥ ಮುಂಬೈ ಇಂಡಿಯನ್ಸು. ಸೊ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ಮುಂಬೈ ಇಂಡಿಯನ್ಸ್ ಗೆಲ್ಬೋದು ಅಂತ. ಟಾಸ್ ಗೆದ್ದವರು ಪಂಜಾಬ್ ಕಿಂಗ್ಸ್ನೇ ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಕಡೆಯಿಂದ ಮುಂಬೈ ಇಂಡಿಯನ್ಸು ಲಾಸ್ಟ್ ಮ್ಯಾಚ್ ಬ್ಯಾಟಿಂಗ್ ಆಗ್ಬಿಟ್ಟು ಗೆದ್ದಿದ್ರೆ, ಸೊ ಅವ್ರಿಗೂ ಬ್ಯಾಟಿಂಗ್ ಬೇಕಿತ್ತು ಅಂತ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೆ. 203 ರನ್ ಹೊಡಿತಾರೆ ಮುಂಬೈ ಇಂಡಿಯನ್ಸ್. ಇದನ್ನು ಕಳಪೆ ಟೋಟಲ್, ಸಕ್ಕಟ್ ಟೋಟಲ್ನೇ ಇದು. ಅವರಿಗೆ ಇದು ಸಕ್ಕಟ್ ಟೋಟಲ್ನೇ. 200 ಹೊಡಿತು ಅಂತಂದ್ರೆ ಯಾರು ಚೇಸೇ ಮಾಡಿಲ್ಲ ಅಂದ್ರೆ ಸಕ್ಕಟ್ ಟೋಟಲ್ ಏನದು ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದ್ರೆ. ಬಟ್ ಆದರೂ ಕೂಡ ಸೋತೋಗ್ಬಿಟ್ರಲ್ಲ ಮುಂಬೈ ಇಂಡಿಯನ್ಸ್ ಅವರು. ತಲೆ ಕೆಳಗಡೆ ಏನೋ ಲಕ್ಕು ಪಕ್ಕು ಅಂತ ಎಲ್ಲ ಅಶ್ವಿನ್ ಅವ್ರನ್ನ ಸಿಕ್ಕಾಪಟ್ಟೆ ಕಿರ್ಚಾಡ್ದಿರೋ ಮುಂಬೈ ಇಂಡಿಯನ್ಸಿಗೆ ಲಕ್ ಬರುತ್ತೆ, ಪ್ಲೇ ಆಫ್ಸಲ್ಲಿ ಲಕ್ ಬರುತ್ತೆ ಅಂತ, ಎಲ್ಲಿಲ್ದಿರೋ ಲಕ್ ಬಂದ್ಬಿಡ್ತದೆ ಅಂತ. ನೆನ್ನೆ ಮಳೆ ಬೇರೆ 2 ಅವರ್ ಡಿಲೇ ಆಗಿದ್ದು ಮ್ಯಾಚು. 1:45 ಮ್ಯಾಚ್ ಮುಗಿದಿದ್ದು. ಅದಕ್ಕೋಸ್ಕರ ತಾನು ಇವಾಗ ಬೆಳಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೆನ್ನೆ ಅಂತೂ ನಜ್ಜಿ ಕ್ರೇಜಿ ಮ್ಯಾಚು ಗುರು, ಬೆಂಕಿ ಮ್ಯಾಚು. ಪ್ಲೇ ಆಫ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತ ಹೇಳಬೇಕು ಈ ಮ್ಯಾಚು. ಹಾಂ, ಟಾಸ್ ಗೆದ್ದವರು ಪಂಜಾಬ್ ಕಿಂಗ್ಸು ಬೌಲಿಂಗ್ ಮಾಡ್ತೀವಿ ಅಂತ ಬಂದು ಈ ಕಡೆ ಬ್ಯಾಟಿಂಗ್ನ ಹಾಕ್ತಾ ಇದ್ದಂಗೆ ಈ ಕಡೆಯಿಂದ ಮುಂಬೈ ಇಂಡಿಯನ್ಸು ಈ ಕಡೆಯಿಂದ ಸ್ಟಾರ್ಟಿಂಗಲ್ಲೇ ಹೊರಟೋಗ್ಬಿಟ್ರು. ರೋಹಿತ್ ಶರ್ಮಾ ಒಂದು ಕ್ಯಾಚ್ ಬೇರೆ ಬಿಟ್ಟರು ಅವ್ರದ್ದು ಬೌಂಡ್ರಿನಲ್ಲಿ. ಸೊ ಆಪರ್ಚುನಿಟಿ ಲಾಸ್ಟ್ ಮ್ಯಾಚು ಸಿಕ್ಕಾಪಟ್ಟೆ ಕ್ಯಾಚ್ಗಳ ಡ್ರಾಪ್ ಮಾಡಿದ್ರು. ಕುಶಾಲ್ ಮೆಂಡೆಸ್ ಮಾಡಿದ್ದು, ಜಿರಾಲ್ಡ್ ಕಾಟ್ಸೆ ಮಾಡಿದ್ದು ಕ್ಯಾಚ್ ಡ್ರಾಪು. ಸೊ ಅದರಿಂದ 80+ ತೊಗೊಂಡೋದ್ರು. ಈ ಮ್ಯಾಚ್ ಒಂದು ಕ್ಯಾಚ್ ಡ್ರಾಪ್ ಅಷ್ಟೇ ಮಾಡಿದ್ದು. 2 ಲೈಫ್ ಇವ್ರಿಗೇನು ಕೊಡಲಿಲ್ಲ. ಒಂದು ಲೈಫ್ ಸಿಕ್ಕಿದ್ರು ಕೂಡ ಅದಕ್ಕೆ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ರೋಹಿತ್ ಶರ್ಮಾ ಅವ್ರ ಕೈಲಿ. 8 ರನ್ ಅಷ್ಟೇ ಹೊಡಿತಾರೆ. ಸೊ 8 ರನ್ನಿಗೆ ಕ್ಯಾಚ್ ಕೊಟ್ಬಿಟ್ಟು ಶಿಸ್ತಾಗಿ ಗನ್ ಕೇಸ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಜಾನಿ ಬೆರಶೋ ಉಲ್ಟಾ ತಿರ್ಕೊಂಡು ಹೊಡಿಯೋಕೆ ಹೋಗ್ಬಿಟ್ಟು ವಿಜಯ್ ಕುಮಾರ್ ವೈಶಾಖಿಗೆ ನೆಟ್ಟಿಗೆ ಆಡ್ತಾ ಇರ್ತಾರೆ. 30+ ಹೊಡೆದಿರ್ತಾರೆ. ಸಕ್ಕತ್ ಸೌಂಡ್ ಇರ್ತಾರೆ. ಜಾನಿ ಬೆರಶೋ ಉಲ್ಟಾ ತಿರ್ಕೊಂಡು ಹೋಗ್ಬಿಟ್ಟು ಹೊಡೆಯೋಕ್ಕೆ ಹೋಗ್ಬಿಟ್ಟು ಶಿಸ್ತಾಗಿ ಜಾಸ್ ಇಂಗ್ಲೀಷಿಗೆ ಹೋಗಿ ಕ್ಯಾಚ್ ಕೊಟ್ಬಿಟ್ಟು ಅವರು ಉದ್ರುಕೊಳ್ಳೋದು. ಅದಾದ್ಮೇಲೆ ಸಖತ್ ಪಾರ್ಟ್ನರ್ಶಿಪ್ ಇಳ್ಳಾಯ್ತು. ತಿಲಕ್ ವರ್ಮಾ ಜೊತೆಗೆ ಸೂರ್ಯಕುಮಾರ್ ಯಾದವ್ 44 ರನ್ ಹೊಡೆದಿದ್ದಾರೆ. ಸೊ ಅಲ್ಲಿ ಒಂಥರ ಒಂಥರ ಸ್ಟೆಬಿಲೈಸ್ ಆಯಿತು ಅಂತ ಹೇಳ್ಬೇಕು ಇನ್ನಿಂಗ್ಸು. ಒಂಥರ ಬಿಲ್ಡ್ ಆಯಿತು ಮುಂಬೈ ಇಂಡಿಯನ್ಸ್ದು. ಸೊ ಅಲ್ಲಿ 2 ವಿಕೆಟು ಬೀಳ್ತಾ ಇದ್ದಾನೆ, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬೀಳ್ತಾ ಇದ್ದಾನೆ. ಮತ್ತೆ ಪಂಜಾಬ್ ಕಿಂಗ್ಸ್ ಅವರು ಗೇಮಿಗೆ ವಾಪಸ್ ಆದರು. ಅದೇ ಇವರು ಕೈಲ್ ಜೇಮಿಸನ್ ಅವ್ರು ಆಗ್ತಂಥ ಒಂದು ಸ್ಲೋವನ್ನು ಅದನ್ನು ಡಿಗ್ ಮಾಡೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು ತಿಲಕ್ ವರ್ಮಾ ಅವರು ಕೂಡ ಸಗದಾಗಿ ಕಾಣಿಸ್ತಿದ್ರು. ಈ ಕಡೆ ಚಹಲ್ ಆಗ್ತಂಥ ಫುಲ್ ಟಾಸ್ ಬಾಲ್ಗೆ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಏನು ಮಿಡ್ ವಿಕೆಟ್ ಇದನ್ನು ಸಿಕ್ಕಾಪಟ್ಟೆ ಲಾಂಗ್ ಬೌಂಡ್ರಿ ಇತ್ತು. ಸೊ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಸೊ ಚಹಲ್ ಫುಲ್ ಟಾಸ್ ಹಾಕಿಲ್ಲ ಅಂತ ಅನಿಸುತ್ತೆ, ಓವರ್ ಪಿಚ್ಚನ್ನೇ ಹಾಕಿದ್ರು. ಸೊ ಅದನ್ನ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಸೂರ್ಯಕುಮಾರ್ ಯಾದವ್ ಬೌಂಡ್ರಿಯಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ನಮ್ಮಂದಿರು ಬಂದು ನೋಡಿ ಬಾಟಮಲ್ಲಿ ಹಾರ್ದಿಕ್ ಪಾಂಡ್ಯ ಏನು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ನಮ್ಮಂದಿರು ಬಾಟಮಲ್ಲಿ ಹಾಕೊಂಡು ಚಚ್ಚಿದ್ರು ನೋಡಿ. 37 ಕ್ರೂಷಿಯಲ್ ರನ್ಸು ಇನ್ನು ಕ್ವಿಕ್ ಸಕ್ಸೆಷನ್ ಬಂತು ನೋಡಿ. ಸೊ ಉಮರ್ ಜಾಯ್ 2 ವಿಕೆಟ್ನ ಎತ್ತಿದ್ರೆ ಲಾಸ್ಟಲ್ಲಿ. ಸೊ ಅದು ಬಿಡ್ತು ಅಂತಂದರೆ ಅದೇ ಮೇಯ್ನಾಗೆ ನಮ್ಮಂದಿರು ಕೊಡೋಂಥ ಕಾಂಟ್ರಿಬ್ಯೂಷನು. ಜಾನಿ ಬೆರಸ್ಟೋ ಇನಿಷಿಯಲಿ ಹಾಕೊಂಡು ಚಚ್ಚಿದ್ದು. ಅದಾದಮೇಲೆ ಅಲ್ಲಿ ಬಂದಂಥ 44 ಕಾಂಟ್ರಿಬ್ಯೂಷನಿಂದ ಸೊ ಓವರ್ ಆಲ್ ಆಗಿ ಮುಂಬೈ ಇಂಡಿಯನ್ಸು 203 ರನ್ ತಲುಪಿದ್ರು. ಇದನ್ನು ಚೇಸ್ ಮಾಡಕ್ಕೆ ಬಂದಂಥ ಪಂಜಾಬ್ ಕಿಂಗ್ಸ್ ಹೆವಿಲಿ ಪ್ರಿಪೇರ್ ಆಗಿ ಬಂದಿದ್ರು ಅವರು. ಪಂಜಾಬ್ ಕಿಂಗ್ಸು ಲಾಸ್ಟ್ ಮ್ಯಾಚ್ ಅಷ್ಟು ಅಜೀಬಾಗಿ ಆಡಿದ್ದೀವಿ ನೋಡಿ. ಒಂದು ಸಲ ಏನಾದ್ರು ಅಜೀಬಾಗಿ ಹೋಗ್ಬಿಡ್ತು ಅಂತಂದರೆ ಒಂದು ಟೀಮಿಗೆ ಅವ್ರು ಹೆವಿಲಿ ಪಂಪ್ಅಪ್ ಆಗಿ ಬರ್ತಾರೆ ಅಂತ ಇದೊಂದು ರೀಸನ್ನು. ಲಾಸ್ಟ್ ಮ್ಯಾಚ್ ಅಜೀಬಾಗಿ ಹೋಗ್ಬಿಟ್ಟಿದ್ರು. ಈ ಮ್ಯಾಚ್ ನೋಡಿ ಬಂದು ಹೊಡೆದು ಮತ್ತೆ ಅವ್ರ ಮೇಲೆ ಹೋಗಿ ಆಡ್ತೀವಿ ಗುರು ಅನ್ನೋ ಛಲ ಬಂದು ಕೂತ್ಕೊಂಡ್ಬಿಟ್ಟೈತಲ್ಲಿ ಪಂಜಾಬ್ ಕಿಂಗ್ಸಿಗೆ. ಸೊ ಚೇಸ್ ಮಾಡೋದಕ್ಕೆ ಬಂದಂಥ ಪಂಜಾಬ್ ಕಿಂಗ್ಸ್ ಉದ್ರುಕೊಂಡು ಹೋದ್ರು. ಸ್ಟಾರ್ಟಿಂಗ್ ವಿಕೆಟ್ನ ಪ್ರಪ್ಸಿಮ್ರಾನ್ ಸಿಂಗು ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗಿರು ಟ್ರೆಂಟ್ ಬೋಲ್ಟಿಗೆ. ಆ ಕಡೆಯಿಂದ ಸ್ಕ್ವೇಲಾಗಿ ಮತ್ತು ಫೈನ್ ಲೆಗ್ ರೀಜನಲ್ಲಿ ಓಡ್ ಬಂದಲ್ಲಿ ಕ್ಯಾಚ್ನ ಹಿಡ್ಕೊಂತಾರೆ ಟಾಪ್ ಪ್ಲೇಯರ್. ಅದಂತೂ ಸಖತ್ ಕ್ಯಾಚ್ ಆಗಿತ್ತು. ಈ ಕಡೆಯಿಂದ ಪ್ರಿಯಾಂಶ್ ಆರ್ಯ ಅವರು ಕೂಡ ಸ್ಲೈಸ್ ಆಗಿಬಿಟ್ಟು ಅಶ್ವಿನಿ ಕುಮಾರ್ ಅವರಿಗೆ ಔಟ್ ಆಗಿದ್ದು. 20 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ. ಸೊ ಅದಾದಮೇಲೆ ಗುರು ಅವ್ನ ಅಜ್ಜಿ ಶ್ರೇಯಸ್ ಅಯ್ಯರ್ ಬಂದರು ನಿಂತ್ಕೊಂಡು ನೋಡಿ. ಒಂದು ಎಂಡಲ್ಲಿ ನಿಂತ್ಕೊಂಡಿದ್ರು, ಅಲಚ್ಚಾಗಿ ನಿಂತ್ಕೊಂಡಿದ್ರೆ. ಈ ಕಡೆಯಿಂದ ವದೇರಾ ಬೇರೆ ಜಾಶ್ ಇಂಗ್ಲೀಷ್ ಪೋಪ್ಲಲ್ಲಿ ಸಖತ್ ಅಟ್ಯಾಕ್ ಮಾಡಿದ್ರು. 38 ರನ್ ಹೊಡೆದ್ರು. 37 ರನ್ನ. ಬುಮ್ರಾಗೆ ಗುರು 20 ರನ್ ಚಚ್ಚಿದ್ದು ಪೋಪ್ಳಲ್ಲಿ. ಮೊದಲನೇ ಓವರೇ ಬುಮ್ರಾ ಅಂತೂ ಸ್ಟಂಡ್ ಆಗಿ ಹೋಗ್ಬಿಟ್ಟಿದ್ರು. 20 ರನ್ನು ಬುಮ್ರಾಗೆ. 40 ರನ್ ಹೊಡ್ಸ್ಕೊಂಡಿದ್ದಾರೆ ಬುಮ್ರಾ ಟೋಟಲ್ ಓವರ್ ಆಲ್ ಆಗಿ. ನಾವು ಬುಮ್ರಾನೇ ಎಕನಾಮಿಕಲ್ ಆಗಿ ಮಾಡ್ತಾರೆ ಅಂತಂದರೆ ಬುಮ್ರಾನು ನೆನೆ ಕಾಸ್ಟ್ಲಿ ಆಗಿ ಹೋಗ್ಬಿಟ್ಟಿದ್ದು. ಮೊದಲನೇ ಓವರೇ 20 ರನ್ನು, 2 6 2 4 ಹಾಕೊಂಡು ತತ್ಕಿದ್ದು ಅಲ್ಲಿ ಜಾಸ್ ಇಂಗ್ಲೀಷು. ಮೂಲಾಜೇ ನೋಡಲಿಲ್ಲ ಅವನ ಅಜ್ಜಿ.
ಬುಮ್ರಾಗ್ 20 ರನ್ ಬರ್ತಿದ್ದಾಗಿನ ಮುಂಬೈ ಇಂಡಿಯನ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಸ್ವಲ್ಪ ಕುಗ್ಗೋಗ್ಬಿಡ್ತು ಪವರ್ ಪ್ಲೇನೇ. ಹಾರ್ದಿಕ್ ಪಾಂಡ್ಯ ಬರ್ತಾರೆ, ಒಂದು ಥಿನ್ ಎಡ್ಜ್ ಆಗುತ್ತೆ ಜಾಸ್ ಇಂಗ್ಲಿಷ್ ಅವ್ರದ್ದು. ಸೊ ಅದನ್ನ DRS ಬೇರೆ ತಗೊಂತಾರೆ, ಅದು ಔಟ್ ಅಂತ ಡಿಕ್ಲೇರ್ ಆಗುತ್ತೆ. ಸೊ ಅವ್ರು ಔಟ್ ಆಗ್ತಿದ್ದಂಗೆ ನ್ಯಾಲ್ ಒದೇರಾ ಬರ್ತಾರೆ ಶ್ರೇಯಸ್ ಅಯ್ಯರ್ ಜೊತೆಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದಕ್ಕೆ. 13 ರನ್ನು ಮಗ, 13 ರನ್ ಇದ್ದಾಗ ಟ್ರೆಂಟ್ ಬೋಲ್ಟ್ ಅವ್ನು ಕ್ಯಾಚ್ನ ಬಿಡ್ತಾರೆ. ಥರ್ಡ್ ಮ್ಯಾನ್ ರೀಜನ್ ಪಾಯಿಂಟ್ ರೀಜನ್ ಅಂತ ಕಾಣಿಸುತ್ತೆ. ಒಂದು ಕ್ಯಾಚ್ನ ಬಿಡ್ತಾರೆ, ಈಸಿ ಕ್ಯಾಚೇನೆ, ಸಿಟ್ಟರ್ ಕ್ಯಾಚೇನೆ, ಪಟ್ಟನ ಉದ್ರಕೊಂಡು ಬಿಡ್ತಾರೆ. ಸೊ ಅಲ್ಲಿಂದ 13 ರನ್ 48 ರನ್ನಿಗೆ ತೊಗೊಂಡು ಹೋಗ್ತಾರೆ ನ್ಯಾಲ್ ಒದೇರಾ ಅವರು. ಸೊ ಅಲ್ಲೇನೋ ಕ್ಯಾಚ್ ಡ್ರಾಪ್ ಆಗಿರಲಿಲ್ಲ ಅಂತ ಅಂದಿದ್ರೆ, ಹಿಡ್ಕೊಂಡಿತ್ತು ಆ ಕ್ಯಾಚ್ ತಂದಿದ್ರೆ ಬಹುಶಃ ಮುಂಬೈ ಇಂಡಿಯನ್ಸ್ ಕ್ಲೋಸ್ಗೆ ಹೋಗಿರೋನು ಅಥವಾ ಮ್ಯಾಚ್ನ ಗೆದ್ದಿರೋನು. ಯಾಕಂದರೆ ನ್ಯಾಲ್ ಒದೇರಾ ಅಲ್ಲಿಂದ ಆಲ್ಮೋಸ್ಟ್ 30+ ರನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರೆ, 30+35 ರನ್ಸ್ ಏನೋ ಕಾಂಟ್ರಿಬ್ಯೂಟ್ ಮಾಡಿದರೆ. ಸೊ ಅಲ್ಲೇನೋ ವಿಕೆಟ್ ಬಿದ್ದಿದ್ರು. ಶಶಾಂಕ್ ಸಿಂಗ್ ಇದ್ರು, ಶಶಾಂಕ್ ಸಿಂಗ್ ಬಂದ್ಬಿಟ್ಲ ತಾರ್ಜಿಕಾಗ. ನೆಕ್ಸ್ಟ್ ಅವ್ರು ವಿಕೆಟ್ ಬೀಳ್ತಿದ್ದಂಗೆ ಯಾರೋ ಅಲ್ಲೂ ಸಿಂಗಲ್ ಓಡ್ತಾ ಇದ್ದಾರೆ, ಮಧ್ಯೆ ಸ್ಟಾಪ್ ಮಾಡಿಬಿಟ್ಟು ತಿರ್ಗಾ ಓಡೋದಕ್ಕೆ ಅಂತ ಹೋಗ್ತದೆ. ಹಾರ್ದಿಕ್ ಪಾಂಡ್ಯ ಸರ್ನಾಗಿ ಎತ್ಕೊಂಡ್ಬಿಟ್ರು ನೋಡಿ, ರನ್ಔಟ್ ಆಗಿ. ಒಂಥರ ನೋಡಿ ಲೇಜಿನೆಸ್ ಅನ್ನೋದು ಕಾಣಿಸೋ ಶಶಾಂಕ್ ಸಿಂಗ್ ಅವ್ರಲ್ಲೇ. ಬಟ್ ಇನ್ನೇನಲ್ಲೇನು ಸ್ಟಾಯ್ನಿಸ್ ಅವ್ರದ್ದು ವಿಕೆಟ್ಸ್ ನೋಡಿ ಹೆಂಗಿದೆ ಅಂತ, ಡೆಪ್ತ್ ನೋಡಿ ಹೆಂಗಿದೆ ಅಂತ ಅಲ್ಲಿ ಪಂಜಾಬ್ ಕಿಂಗ್ಸ್ ಅವ್ರದ್ದು. ಸ್ಟಾಯ್ನಿಸ್ ಬಂದರು, ಶ್ರೇಯಸ್ ಅಯ್ಯರ್ ಜೊತೆಗೆ ಮ್ಯಾಚ್ನ ಮುಗಿಸ್ಕೊಂಡು ಕೊಟ್ಟರು. ಶ್ರೇಯಸ್ ಅಯ್ಯರ್ ಏನು ಆಡಿದ್ದು ಗುರು ನಜ್ಜಿ, ಒಂಥರ ಒಂಟಿದ ಸಲಾಗ ಹಾಕೊಂಡು ಗೂಳಿ ಗುಮ್ಮ ಹಾಕ್ಬಿಡ್ತು ಅಂತ ಹೇಳ್ಬೇಕು. ಅದೇ ಹೇಳ್ದಲ್ಲ, ಅಶ್ವಿನಿ ಕುಮಾರ್ ಅವ್ರಿಗೆ 19ನೇ ಓವರು ಮ್ಯಾಚ್ ಲಾಸ್ಟ್ ಓವರ್ಗೆ ಹೋಗುತ್ತೆ ಅಂತ ಅನ್ಕೊಂಡಿರುವಂಥ ಕಾಣಿಸಿದ್ರು ಮುಂಬೈ ಇಂಡಿಯನ್ಸ್ನು ಕೂಡ. ಈ ನನ್ನ ಮಗಂಗೆ ಬೌಲಿಂಗ್ ಕೊಟ್ಬಿಟ್ಟು ಇಲ್ಲೇ ಹಾರ್ದಿಕ್ ಪಾಂಡ್ಯ ತಲೆ ಮೇಲೆ ಕೈ ಕುತ್ಕೊಂಡ್ಬಿಟ್ರು ಲಾಸ್ಟಲ್ಲಿ. ಈ ನನ್ನ ಮಗಂಗೆ ಬೌಲಿಂಗ್ ಕೊಟ್ಬಿಟ್ಟು ಇಲ್ಲೇ ಎಕ್ಕಿಸ್ಬಿಟ್ಟಲ್ಲ ಗುರು ಎಲ್ಲರೂ ಅಂತ. ಲಾಸ್ಟ್ ಓವರ್ ಅಟ್ಲೀಸ್ಟ್ ಬೌಲಿಂಗ್ ಮಾಡ್ಕೊಂತ ಇದ್ವಿ, ಏನಾದ್ರು ಒಂದು ಮಾಡ್ಬೋದಾಗಿತ್ತು ಅಂತ. 4 ಸಿಕ್ಸ್ಗಳು ಎಕ್ಕಿಸ್ಕೊಂಡಿರೋದು, ಅದರಲ್ಲೂ ವೈಡ್ ಬೇರೆ ಹಾಕ್ಕೊಂಡು 4 ಸಿಕ್ಸ್ ಬೇರೆ ಎಕ್ಕಿಸ್ಕೊಂಡ್ರೆ ಇನ್ನೆಲ್ಲಿಂದ ಗೆಲ್ತಾರೆ ಮುಂಬೈ ಇಂಡಿಯನ್ಸು. ಲಾಸ್ಟ್ ಓವರ್ಗೆ ಎಲ್ಲಿ ಹೋಗುತ್ತೆ ಮ್ಯಾಚಲ್ಲಿ. ಸೊ ಹಾವಳಿ ಶ್ರೇಯಸ್ ಅಯ್ಯರ್ನ ಹಾವಳಿ ಫೈರ್ ಅಂತ ಹೇಳಬೇಕು ಶ್ರೇಯಸ್ ಅಯ್ಯರ್. ಸೊ ನೋಡೋಣ ಫೈನಲ್ಸಲ್ಲಿ ಮುಖಾಮುಖಿ ಅಂತೂ ಆಗಿದ್ದೀವಿ. RCB ಮತ್ತು ಪಂಜಾಬ್ ಕಿಂಗ್ಸು ಹೊಸ ಟ್ರೋಫಿ ಅಂತೂ ಬರೋದಿದೆ. 18 ವರ್ಷದ ಹಿಸ್ಟ್ರಿಲಿ ಮೊದಲನೇ ಟ್ರೋಫಿ ಹೊಸದಾಗಿ ಬರೋದಿದೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮಗೆ ಅನ್ನಿಸ್ತು ಮ್ಯಾಚ್ ಕ್ವಾಲಿಫೈ ಟು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.